ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗೂ ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆಯ್ತು, ನೀವು ಇದ್ರ ಬಗ್ಗೆ ನೀವು ಹೇಳಬೇಕು. ಅದನ್ನ ಬಿಟ್ಟು ಮುಂದೆ ಸರಿ ಮಾಡ್ತಾರೆ ಅಂತ ಹೇಳೋದಲ್ಲ. ಆಗಿ ತಪ್ಪಿ ಹಿಂದಿನ ಸರಿ ಹೇಳಿದ್ದೇವೆ, ತಪ್ಪು ಮಾಡಿದ್ದೀರಿ, ಅಕ್ಷರ ದೊಡ್ಡ ಮಾಡ್ರಿ, ಕಾಣುದಿಲ್ಲ ಅಂತ ಹೇಳಿ. ನೀವು ಚಸ್ಮಾ ಹಾಕೊಂಡ್ರೆ ಕಾಣ್ತಲ್ಲ, ಮತ್ತೆ ನಮ್ಗೆ ಹೆಂಗ್ ಕಾಣ್ತದೆ? ಜಮಾ ಖರ್ಚು ಕತ್ತು ಮುಚ್ಚಿಬಿಟ್ಟು ಇರ್ಬೇಕಂದ್ರೆ ಮಾಡಿಲ್ಲ ಏನ್ ನೀವು ಹೇಳ್ರಿ. ಯಾವ ಸೆಕ್ಷನ್ ಅದ ಕಮಿಷನರ್? ಇದೇನು ಜಮಾ ಖರ್ಚು ಕದ್ದು ಮುಚ್ಚಿ ಇಡಬೇಕಂತ ಹೇಳೋ ಉದ್ದೇಶನ ಇಲ್ಲ, ನಮಗೆ ಸರಿಯಾಗಿ ಬರ್ಬೇಕನ್ನೋ ಉದ್ದೇಶ ಅಲ್ಲ. ಹಿಂದಿನ ಅಲ್ಲ, ಮತ್ತೊಂದು ಪೇಪರ್ ಖರ್ಚು ಅಲ್ಲ. ಇದರಲ್ಲಿ ನೀವು ಒಂದೊಂದು ಖರ್ಚು ಹಾಕಿದ್ದೀರಿ. ನಿಮ್ದು ಯಾವ್ದು ಉಪಾಧ್ಯಕ್ಷರು ಕೊಠಡಿಗೆ ಇಷ್ಟು ಖರ್ಚು, ಕಮಿಷನರ್ ಕೊಠಡಿಗೆ ಎಷ್ಟು ಖರ್ಚು, ಇಷ್ಟಿಷ್ಟು ಲಕ್ಷ ಹತ್ರ. ಇದೊಂದು 3-4 ರೂಪಾಯಿ ಏನು ಗತಿ ಕಟ್ಟದೆ ನಗರಸಭೆಗೆ? 4 ಪೇಪರ್ ಏನು ಗತಿ ಕಟ್ಟದೆ ಹೇಳಿ? ಅಲ್ಲ, ಮಾಡೋದ್ ಕಡೆ ಹಿಂದಿನ ಮೀಟಿಂಗ್ ಅಲ್ಲಿ ಮಾತಾಡಿದ್ವಿ ನಾವು ಇದ್ರ ಬಗ್ಗೆ. ತೆಗಿರೋದು ವಿಡಿಯೋ ತೆಗಿರಿ. ವಿಡಿಯೋ ಯಾಕೆ ನೀವು ಮಾಡಿಸ್ತಿರೋದು? ತೆಗಿರ ವಿಡಿಯೋ ತೆಗಿ ನೋಡ್ರಿ. ಹಿಂದಿನ ಮೀಟಿಂಗ್ ಅಲ್ಲಿ ಮಾತಾಡಿರೋಲ್ಲ ತೆಗಿರಿ ನೀವು. ಅದು ನಾಟಕ ಮಾಡ್ತೀರಿ. ಇದು ಜಮಾ ಖರ್ಚಿಂದ ಕದ್ದು ಮುಚ್ಚಿ ಹೋಗ್ಬೇಕಂತ ಹೇಳಿ. ಎಷ್ಟು ಜಮಾ ಆಗದೆ ಎಷ್ಟು ಖರ್ಚಾಗದೆ ನಮ್ಗೆ ಸರಿಯಾಗಿ ಗೊತ್ತಾಗಬೇಕು. ಇದ್ರಲ್ಲಿ ಇದು ಹೆಟ್ಟಿಂಗ್ ಏನನ್ನು ಗೊತ್ತಾಗುತ್ತೆ? ಇದ್ರಲ್ಲಿ ಖರ್ಚು ಯಾವುದು, ಜಮಾ ಯಾವ್ದು ಏನು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಕಾಣ್ತಾ ಇತ್ತಾ? ನಿಮ್ಗೆ ಕಾಣ್ತಾ ಇತ್ತು ಅದು? ಅಲ್ಲ, ಜಮಾ ಖರ್ಚಿಂದ ಪಾಸ್ ಆದ ಹ್ಯಾಂಗ್ ಮೀಟಿಂಗ್ ಮುಂದುವರಿಸ್ತೀರಿ? ಅಲ್ಲ, ಇದು ಏನನ್ನೋದು ಗೊತ್ತಾಗೋದಿಲ್ಲ. ಎಲ್ಲ ಪ್ರಿಂಟ್ ಮಾಡಿ ತರ್ತೀರಿ. ಇಲ್ಲ ನೋಡ್ರಿ, ನೀವೇ ಓದ್ರಿ, ಅದು ಗೊತ್ತಾಗ್ತದೆ ನೋಡ್ರಿ. ಜಮಾ ಖರ್ಚಿಂದ ತಗೊಳಂಗಿಲ್ಲ. ಜಮಾ ಖರ್ಚಿಂದ ತಗೊಳಂಗಿಲ್ಲ. ಈಗ ಜಮಾ ಖರ್ಚಿಂದ ಇದು ಮಾಡಂಗಿಲ್ಲ. ಇದೇನ್ ಕಾಣ್ತದೆ ನೋಡ್ರಿ. 59 ಮೀಟಿಂಗ್ ಅಲ್ಲ, 3 ಮೀಟಿಂಗ್ ಹೇಳಿವೆ ಮಾಡ್ಬೇಕಲ್ಲ. ಸರಿ, 59 ಮೀಟಿಂಗ್ ಸೇಮ್ ಕೊಟ್ಟಾರ. ಯಾವ್ದು 59 ಮೀಟಿಂಗ್ ಆಗದೆ? 59 ಮೀಟಿಂಗ್ ಮಾಡಿದ್ದಿ? ಅಲ್ಲ, ಯಾವ 59 ಮೀಟಿಂಗ್ ಹೆಂಗ್ ಕುಂತಿದ್ದೀನಿ 5 ವರ್ಷದಲ್ಲಿ? 5 ವರ್ಷದಲ್ಲಿ ಯಾವ್ದು 59 ಮೀಟಿಂಗ್ ಕುಂತಿದ್ದ ಅದನ್ನ ಹೇಳು. ಅಲ್ಲ, ನೀ ಹೇಳಕತ್ತಿಯಲ್ಲ 59 ಮೀಟಿಂಗ್. ಯಾವ 59 ಮೀಟಿಂಗ್ ಆಗಿದ್ದಿಲ್ಲ? ಅಲ್ಲ, ಇರ್ಲಿ, ಈಗ ಸರಿ ಆಗ್ಬೇಕಲ್ಲ. ಹೋದ ತಿಂಗಳನ್ನ ಹೇಳಿದ್ದೇವೆ, ಸರಿ ಆಗ್ಬೇಕಲ್ಲ. ಈಗ ಸರಿ ಮಾಡ್ರಿ. ಜಮಾ ಖರ್ಚಿಗೆ ತಗೋಬೇಡ್ರಿ. ಮತ್ತು ಕುಮಾರ್ ಅವ್ರು ಏನ ಹೋರಾಟ ಮಾಡತ್ತಾರೋ, ಅತಿ ಕೇವಲ ರೇಟ್ ಕೂಡ ಕಡಿಮೆ ಕೇಳ್ಯಾರ. ನಾವೀಗ ಬೆಳಗಾವಿ ಜಿಲ್ಲಾದಾಗ 3500 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಸುಮಾರು ತಿಂಗಳಿಂದ ಹೋರಾಟ ಮಾಡತ್ತು. ಉಡಾಪೆ ಮಾಡಿ 20 ತಾರೀಕು ಕಾರ್ಖಾನೆ ಚಾಲೂ ಮಾಡತ್ತಿರು. ನಮ್ಮ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ಎಲ್ಲ ಕಾರ್ಖಾನೆಗಳು 30 ಕಾರ್ಖಾನೆಗಳನ್ನೆಲ್ಲ ಬಂದ್ ಮಾಡಿಸಿದ್ವಿ. ಯಾಕಂದ್ರೆ 3500 ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಇವ್ರು ಬರೇ ಪಾಪ 3300 ರೂಪಾಯಿ ಕೊಡ್ರಿ ಅಂತೇಳಿ ಕೇಳತ್ತಾರ. ಅವ್ರ ಏನೇ ನೀವು HNT ಒಳಗೆ ಮೋಸ ಮಾಡತ್ತೀರಿ, ಅತಿ ಕೇವಲ ಬೆಲೆ ಕೇಳ್ಯಾರ. ಆದ್ರೂ ಇವರ ರೈತರನ್ನ ಭಿಕ್ಷುಕರಂಗ ಬರೀ 50 ರೂಪಾಯಿ 70 ರೂಪಾಯಿ ಅಂತೇಳಿ, ಇವತ್ತ 20 ರೂಪಾಯಿ ಅಂತೇಳಿ ರೈತರನ್ನ ಇವತ್ತು ಭಿಕ್ಷುಕರಿಗಿಂತ ಕೇವಲ ಆಗಿ ನೋಡತ್ತಾರೋ. ಆ ಕಾರಣಕ್ಕಾಗಿ ಈ ಭಾಗದ ರೈತರ ಇವತ್ತು ನಮ್ಮ ಜಿಯೋ ಅವ್ರು ಹೇಳ್ರ 4000 ರೂಪಾಯಿ HNT ಆಗಿತ್ತಿ, ನಾವ ಕಬ್ಬು ತಂದು ನಿಮ್ಗೆ ರೈತರಿಗೆ ಕೊಟ್ಟು ಬಿಡ್ತು. ಆ 4000 ರೂಪಾಯಿ ಪೂರ್ತಿ ನಮಗೆ ಕೊಡು, ನಿಮ್ಮೇನು ಮಹಾರಾಷ್ಟ್ರ ಗ್ಯಾಂಗ್ ತೊಗೊಂಬಂದ್ರಿ ಎಲ್ಲ ವಾಪಸ್ ಕಳ್ಸತ್ ಹೇಳ್ರ. ಅದು ಕೂಡ ಒಪ್ತಾ ಇಲ್ಲ ಅವ್ರು. ಯಾಕಂದ್ರೆ ಏನಾರೇ ಮಾಡಿ ರೈತರ ಮೋಸ ಮಾಡಿ ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಅವರಲ್ಲಿ ಉಡಾಪಿತನ ಐತಿ. ನಾಳೆ ಅವರಲ್ಲಿ ನಾವು ಬೆಳಗಾವಿ ಜಿಲ್ಲಾದಾಗ ಕಾರ್ಖಾನೆ ಐತೆ, ಅವ್ರದ್ದು ಕೂಡ ಪ್ಯಾರಿ. ಈಗಾಗಲೇ ಒಂದು ಕಾರ್ಖಾನೆ ಪ್ರಾರಂಭ ಆಗೈತೆ, ಅಲ್ಲೂ ಕೂಡ ಅವರ ಈ HNT ಒಳಗೆ ಮೋಸ ಮಾಡತ್ತಾರ. ನಾವು ಇವತ್ತು ಎಲ್ಲರೂ ಇವ್ರು ಫೈನಲ್ ಆಕೈತಿ, ಇದೇ ಫೈನಲ್ ಅಲ್ಲಿ ಅನುಕೂಲ ಆಕೈತಿ ಅಂತ ತಿಳ್ಕೊಂಡಿತ್ತು. ನಾಳೆ ಅಲ್ಲೂ ಕೂಡ ರಾಮದುರ್ಗ ಏನು ಪ್ಯಾರಿ ಫ್ಯಾಕ್ಟ್ರಿ ಐತಿ ಅದನ್ನು ಕೂಡ ಬಂದ್ ಮಾಡಿತ್ತು.
ಯೋಗ್ಯವಾದ ರೇಟನ್ನು ಇವ್ರು ಘೋಷಣೆ ಮಾಡ್ಬೇಕಿಲ್ಲ ಅಂದ್ರೆ HNT ರೈತರು ತಂದು ಕೊಡ್ತಾರೋ ಅದ್ರೊಳಗೆ 4,000 ರೂಪಾಯಿದಾಗ ಅದನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಇವತ್ತು ಕಾರ್ಖಾನೆಯವರ ಅರ್ಥ ಮಾಡ್ಕೊ, ರೈತರ ಭಿಕ್ಷುಕರಲ್ಲ ನಾವ. ಇವತ್ತು ಮಹಾರಾಷ್ಟ್ರದವ್ರ ಇಲ್ಲೇ ನಮ್ಮ ಇವತ್ತು ರಾಯಬಾಗ್ ತಾಲೂಕದಾಗ ಚಿಕ್ಕೋಡಿ ತಾಲೂಕದಾಗ ಬಂದ 3,410 ರೂಪಾಯಿ ರೈತರಿಗೆ ಕಬ್ಬಿನ ಬಿಲ್ ಕೊಡ್ತು ಅಂತೇಳಿ ಘೋಷಣೆ ಮಾಡಿ ನಮ್ಗೆ ಕೈ ಮುಗಿದು ಕಬ್ಬು ಕಳಿಸ್ರಪ್ಪ ಅಂತೇಳಿ ಹೇಳುವಂತ ವಿನಂತಿ ಮಾಡ್ಕೊಂಡ್ರ ಅವ್ರಿಗೆ ಶಾಲೆ ಹಾಕಿ ಕಳಿಸಿದ್ವಿ. ಇವತ್ತು ನಾವು ಸನ್ಮಾನ ಮಾಡಿ, ಯಾಕಂದ್ರ ಒಂದು 100 ಕಿಲೋಮೀಟರ್ ಕಬ್ಬು ಹೋದ ನಮಗೆ 3,410 ರೂಪಾಯಿ ಕೊಡ್ತಾರೆ. ಇದು ಅಡ್ವಾನ್ಸ್. ಮತ್ತೆ 200 ಜಾಸ್ತಿ ಆದ್ರೂ ಕೂಡ ಕೊಡ್ತು ಹೋಗ್ತಾರ. ಇವ್ರಿಗೆ ಯಾಕೆ ಸಾಲೋದಿಲ್ಲ? ಕರ್ನಾಟಕ ಕಬ್ಬು ಅವ್ರು ಒಯ್ತಾರ. ಇದು ಹೆಂಗ್ ರಿಕವರಿ ಸಾಲ್ತದೆ ಅವ್ರಿಗೆ? ಇವ್ರು ಎಲ್ಲಾರು ಕಾರ್ಖಾನೆ ಮಾಲೀಕರದ ಪದ್ಧತಿ ಏನಪ್ಪಾ ಅಂತಂದ್ರ ಇವ್ರು ರೈತರು ಮುಗ್ಧದಾರು. ಇವ್ರು ಲೂಟಿ ಮಾಡಿ ನಾವು ಶ್ರೀಮಂತರಾಗೋದು, MLA ಆಗೋದು, ಮಂತ್ರಿ ಆಗೋದು, ಮತ್ತೊಂದು ಕಾರ್ಖಾನೆ ಕಟ್ಟೋದು ಅಂತ ಇವ್ರದ ದರಿದ್ರ ಪದ್ಧತಿ ಐತಿ. ಇದು ಬದಲಾವಣೆ ಆಗ್ಬೇಕು. ನಾವು ಕೂಡ ರೈತರ ಜಾಗೃತ ಆಗಿದ್ವು. ಈ ರಾಜ್ಯದ ಮುಖ್ಯಮಂತ್ರಿ ನಾಳೆ ಬೆಳಗಾವಿಗೆ ಬರತ್ತೀರಿ, ಕಿತ್ತೂರೋತ್ಸವಕ್ಕೆ ಬರತ್ತಿದ್ರೆ ಕಬ್ಬು ಬೆಳೆಗಾರ ಗಂಭೀರವಾಗಿ ಚಿಂತನೆ ಮಾಡ್ಬೇಕ. ಯಾಕಂದ್ರೆ ಇದು ಹಗುರವಾಗಿ ತಿಳ್ಕೊಬಾರ್ದು. ಸರ್ಕಾರಕ್ಕೆ 60-70 ಸಾವಿರ ಕೋಟಿ ಟ್ಯಾಕ್ಸ್ ಲಾಭ ಆಕತಿ. ಇಲ್ಲಿ ಕಾರ್ಖಾನೆಯವ್ರು ಲೂಟಿ ಮಾಡತ್ತಾರು. ಒಂದು ತೊಲಿ ಬಂಗಾರ ಇವತ್ತ 1,30,30,000 ಆಗೈತಿ. ನಮ್ಮ ಮಕ್ಕಳ ಮದುವೆ ಹಂಗೆ ಮಾಡ್ಬೇಕು ನಾವು. 1,30,30,000 ಇವತ್ತು 2 ತೊಲಿ ತಗೊಂಡ್ರೆ 3 ಲಕ್ಷ ಹೋತ. ಇವ್ರು 3,000 ರೂಪಾಯಿ ಕಬ್ಬಿನ ಬಿಲ್ಲ, 3,200 ಇವತ್ತು ಎದಕ್ಕೆ ಸಾಲ್ತೈತೆ? ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಕಾರ್ಖಾನೆ ಮಾಲೀಕರನ್ನು ಭಿಕ್ಷೆ ಕೊಡ್ತಾ ಇಲ್ಲ. 3-4 ವರ್ಷ 3,000 5,000 ಕೊಟ್ರೆ ನಮ್ಮ ಎಲ್ಲ ಕೂಲಿ ಕಾರ್ಮಿಕ ಡಬಲ್ ತ್ರಿಬಲ್ ಆಗ್ಯಾವ. ನೀವ್ ಹೆಂಗ್ ಲೆಕ್ಕ ಹಾಕ್ತಿರಿ? ನಾವು ಬೆಳೆಯಕ ಇವತ್ತು ಬೀಜ 12 ತಿಂಗಳು ಬೆಳೆದದನ್ನ ಕಬ್ಬು ಮಾಡ್ಬೇಕ, 1 ವರ್ಷಕ್ಕೆ ಮತ್ತೆ ಕಾಯ್ಬೇಕ. ನೀವು 1 ತಾಸಿನಾಗ ಸಕ್ರಿ ಮಾಡ್ತೀರಿ, ಮೊಲಾಸಿಸ್ ಮಾಡ್ತೀರಿ, ಸ್ಪ್ರೀಟ್ ಮಾಡ್ತೀರಿ, ನಿಮ್ಗೆ ಅನುಕೂಲ ಆದಂಗೆ ಮಾಡ್ತೀರಿ, ನಮ್ಮನ್ನು ಲೂಟಿ ಮಾಡಕ್ಕೆ ಕಲ್ತೀರಿ. ಇದೆಲ್ಲ ಪದ್ಧತಿಯನ್ನು ಮುಂದೆ ನಡೆಯಂಗಿಲ್ಲ. ನಾವು 40 ಲಕ್ಷ ಕಬ್ಬು ಬೆಳೆಗಾರದಾರ ನಾವೇರೆ ಹೊರಗೆ ಬಂದಪ್ಪ ಅಂದ್ರೆ ಅವೆಲ್ಲ ಇನ್ವೆಸ್ಟಿಗೇಷನ್ ಮ್ಯಾಟ್ರಲ್ಲಿ ಬರುತ್ತೆ. ನಾವು ಎಲ್ಲಿ ಟ್ರಾನ್ಸಾಕ್ಷನ್, ಯಾರು ಹಾರ್ಬರಿಂಗ್ ಮಾಡಿದ್ದಾರೆ, ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಇವೆಲ್ಲ ಫಾಲೋಅಪ್ಪಲ್ಲಿ ಇದ್ವಿ. ಈಗ ಮುಂದಿನ ಇನ್ವೆಸ್ಟಿಗೇಷನ್ ತೊಗೊಂಬರ್ತೀವಿ. ಓಕೆ, ನಾವು ಅದ್ರ ಬಗ್ಗೆ ವಾಚ್ ಮಾಡ್ಕೊಂಡಿದ್ದೀವಿ. ಆ ಥರ ಏನೂ ಆಗ್ಲಾರ್ದಂಗೆ ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ಪ್ಯೂರ್ಲಿ ನಮ್ಮ ಎಫರ್ಟ್ಸು, ಅದೆಲ್ಲ ಇಲ್ಲಿ ಹೇಳಕ್ಕೆ ಬರೋದಿಲ್ಲ ಏನು. ಬಟ್ ಅವರ್ ಆಫೀಸರ್ಸ್ ಆ್ಯಂಡ್ ಮೆನ್ ಏನು ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್. ರಿಯಲಿ ಕಾಂಟ್ಯಾಕ್ಟ್ ಅವರಿಗೆ ಅಲ್ಲ, ಅಫೆನ್ಸ್ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಅವರಿಗೆ ಶೆಲ್ಟರ್ ಕೊಡೋಕ್ಕೆ ಇದಕ್ಕೆ ಹೆಲ್ಪ್ ಮಾಡಿದ್ರು. ಸೊ ಹಾಗಂತೇಳಿ ಅವರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಇದೇನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಪತ್ರಕರ್ತರ ಪಕ್ಕದಲ್ಲೇ ಇದೆ, ನೀವು ಹರಾಜ್ ಹಾಕ್ಬಿಡ್ತೀರಾ. ಅದ್ರಲ್ಲಿ ನೀವು ಹರಾಜ್ ಹಾಕ್ಬಾರ್ದು, ಏನು ಹಾಕ್ಬಾರ್ದು, ನೀವು ಕರೆಕ್ಟಾಗಿ ಇದೆ ಅಂತ ನೀವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಮಾಡಿದ್ವಿ. ಒಂದು ಮಾಡಲ್ ಆಗಿ ತಗೊಂಡಿದ್ವಿ. ತಾಲೂಕೆಲ್ಲ ಈ ರೀತಿಯಲ್ಲಿ ಮಾಡ್ಕೊಂಡು ಕಾರ್ಯಕ್ರಮ ಇವತ್ತು ನಮ್ಮ ಟೌನ್ ಹೃದಯ ಭಾಗದಲ್ಲಿ, ನಿಮ್ಮ ಪಕ್ಕದಲ್ಲಿ, ಪತ್ರಕರ್ತರ ಭವನ ಪಕ್ಕದಲ್ಲಿ, ಆಮೇಲೆ ಅಂತರ್ಗಂಗೆ ರೋಡಲ್ಲಿ ಇವತ್ತು ಒಂದು ಒಳ್ಳೆ ಅಂಗನವಾಡಿ ಕೇಂದ್ರವನ್ನು ಕನ್ಸ್ಟ್ರಕ್ಷನ್ ಮಾಡಿ ಇವತ್ತು ಇನಾಗ್ರೇಷನ್ ಮಾಡಿ ಮಕ್ಕಳು ಅದರಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಅದಕ್ಕೆ ತುಂಬ ಖುಷಿಯಾಗಿದೆ. ಒಳ್ಳೆಯ ಕಟ್ಟಡವನ್ನು ಮಾಡಿದ್ದೀವಿ. ಇಲ್ಲಿ ಕಟ್ಟಡ ಮಾಡಬೇಕಂದ್ರೆ ನಮ್ಮ ನಗರಸಭೆ ಸದಸ್ಯರಾದಂಥ ಗುರು ಅವರು, ಆಮೇಲೆ ಎಲ್ಲ ನಾವು ರಫೀಕು, ಇವರೆಲ್ಲ 2 ಕೌನ್ಸಿಲರ್ಸು ಬರ್ತಾರೆ ಇಲ್ಲಿ. ಆಮೇಲೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಸಹಕಾರದಿಂದ ಇವತ್ತು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಒಳ್ಳೆಯ ಕಟ್ಟಡ ಆಗಿದೆ. ಇದೇ ರೀತಿಯಲ್ಲಿ ತಾಲೂಕೆಲ್ಲ ಮಾಡಬೇಕು ಅನ್ನೋದು ಆಸೆ ಇದೆ. ಖಂಡಿತವಾಗ್ಲೂ ಮಾಡ್ತೀವಿ. ಆಮೇಲೆ ಇಲ್ಲಿ ಮುಂದೆ ಖಾಲಿ ಜಾಗ ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ, ನೀವು ನೋಡಿ, ಅದನ್ನು ಈಗಲೇ ಹೇಳಿದ್ದೀನಿ, ಕಾಂಪೌಂಡ್ ಮಾಡಿ ಅದಕ್ಕೆ ಮಕ್ಕಳು ಆಟ ಆಡೋ ಸಾಮಾನುಗಳನ್ನ ಅಲ್ಲಿ ಹಾಕೋ ಥರ, ಈ ಆಟ ಆಡೋಕ್ಕೆ ಏನೇನು ಬೇಕೋ ಮಕ್ಕಳಿಗೆ ಆಡೋ ಥರ ಕಾಂಪೌಂಡನ್ನು KLD ಫಂಡಲ್ಲಿ ಮಾಡ್ಕೊಡ್ತೀನಿ. ಆಮೇಲೆ ಅಲ್ಲಿ ಆಟ ಆಡುವಂಥದ್ದು CSR ಯಾವ್ದಾನ ಒಂದು ಕಂಪ್ನಿಗೆ ಹೇಳಿ ಅವ್ರ ಕಡೆಯಿಂದ CSR ಫಂಡ್ಸಲ್ಲಿ ಆಟ ಆಡೋ ಸಾಮಾನುಗಳು ಹಾಕ್ಸ್ಕೊಡ್ತೀನಿ. ಒಳ್ಳೇದಿದೆ. ತಾಲೂಕೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಮತ್ತೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.